ಜಾತಿ ಗಣತಿ ಸಂಬಂಧ ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈಗಾಗಲೇ ಸಭೆ ನಡೀತಾ ಇದೆ. ಜಾತಿ ಗಣತಿ ವಿಚಾರದಲ್ಲಿ ಗೊಂದಲ ಇರುವಂತಹ ಹಿನ್ನೆಲೆಯಲ್ಲಿ ಮೀಟಿಂಗ್ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವರೊಂದಿಗೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಕಾವೇರಿ ನಿವಾಸದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಇನ್ನು ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಿಎಂ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಜೊತೆಗೂ ಇಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಇನ್ನು ಹೆಚ್ಚುವರಿ ಜಾತಿಯನ್ನ ತೆಗೆದು ಸಮೀಕ್ಷೆ ಮುಂದುವರಿಕೆ ಬಗ್ಗೆ ಕೂಡ ಇಲ್ಲಿ ಚರ್ಚೆಗಳಾಗುತ್ತೆ. ಈಗಾಗಲೇ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸ್ವಪಕ್ಷದವರೇ ಆರೋಪಗಳನ್ನ ಮಾಡ್ತಾ ಇದ್ರು, ಇದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದೆಲ್ಲದರ ಬೆನ್ನಲ್ಲೇ ಇದೀಗ ಜಾತಿ ಗಣತಿ ಸಂಬಂಧ ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಗೊಂದಲ ಇರುವಂತಹ ಹಿನ್ನೆಲೆಯಲ್ಲಿ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಇನ್ನು ಸಭೆಯಲ್ಲಿ ಅಭಿಪ್ರಾಯವನ್ನ ಸಿಎಂ ಸಂಗ್ರಹಿಸ್ತಾ ಇದ್ದಾರೆ. ಜಾತಿ ಗಣತಿ ಸಮೀಕ್ಷೆ ಸಭೆಯಲ್ಲಿ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಎಚ್ಕೆ ಪಾಟೀಲ್, ಸಚಿವ ಸಂತೋಷ್ ಲಾಡ್, ಭೈರತಿ ಸುರೇಶ್ ಹಾಗೆ ಶಿವರಾಜ್ ತಂಗಡಗಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಹಿಂದುಳಿದ ವರ್ಗಗಳ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಹಿಂದುಳಿದ ವರ್ಗಗಳ ಆಯೋಗದ ಜೊತೆಗೂ ಕೂಡ ಇಲ್ಲಿ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಹೆಚ್ಚುವರಿ ಜಾತಿಯನ್ನ ತೆಗೆದು ಸಮೀಕ್ಷೆ ಮುಂದುವರಿಕೆ ಬಗ್ಗೆ ಪ್ರಮುಖವಾಗಿ ಇಲ್ಲಿ ಚರ್ಚೆ ನಡೀತಾ ಇದೆ. ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಾಯಕರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಲಿದ್ದಾರೆ. ಹಾಗಾಗಿ ಸಚಿವರು ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಎಚ್ಕೆ ಪಾಟೀಲ್, ಸಚಿವ ಸಂತೋಷ್ ಲಾಡ್, ಭೈರತಿ ಸುರೇಶ್, ಶಿವರಾಜ್ ತಂಗಡಗಿ ಸೇರಿದಂತೆ ಹಲವು ನಾಯಕರು ಈಗಾಗಲೇ ಭಾಗಿಯಾಗಿದ್ದು, ಹಿಂದುಳಿದ ವರ್ಗಗಳ ಅಧಿಕಾರಿಗಳು ಕೂಡ ಈ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಸ್ವಪಕ್ಷದವರೇ ಇಲ್ಲಿ ಆರೋಪಗಳನ್ನು ಮಾಡಿದ್ರು, ಹಾಗಾಗಿ ಅವರನ್ನು ಕೂಡ ಮೀಟಿಂಗ್ನಲ್ಲಿ ಕರೆಯಲಾಗಿದೆ. ಜಾತಿ ಗಣತಿ ಗೊಂದಲ ನಿವಾರಣೆಗೆ ಸಿಎಂ ನಾನಾ ರೀತಿ ಸರ್ಕಸ್ ಅನ್ನ ಮಾಡ್ತಾ ಇದ್ದು, ಹಿಂದುಳಿದ ವರ್ಗಗಳ ಆಯೋಗದಿಂದ ಎಡವಟ್ಟು ಆಗಿದೆ. ಟಿವಿ9ನಲ್ಲಿ ಗೊಂದಲದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗದ ಎಡವಟ್ಟುಗಳೇನು? ಹಾಗಾದ್ರೆ ಆಯೋಗದ ನಡೆಗೆ ಸಚಿವರ ಅಸಮಾಧಾನ ಯಾವ ಕಾರಣಕ್ಕೆ ಇಲ್ಲಿ ಆಗ್ತಾ ಇದೆ ಎನ್ನುವಂತಹ ವಿಚಾರ. ಜಾತಿ ಗಣತಿ ಗೊಂದಲದ ನಿವಾರಣೆಗೆ ಸಿಎಂ ನಾನಾ ರೀತಿಯಲ್ಲಿ ಸರ್ಕಸ್ಗಳನ್ನ ಮಾಡ್ತಿದ್ದಾರೆ. ಸಚಿವರಿಂದ ಮಾಹಿತಿಗಳನ್ನ ಪಡ್ಕೊಳ್ತಿದ್ದಾರೆ. ಅಭಿಪ್ರಾಯಗಳ ಸಂಗ್ರಹ ಕೂಡ ಆಗ್ತಾ ಇದೆ. ಹಿಂದುಳಿದ ವರ್ಗಗಳ ನಾಯಕರು ಕೂಡ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಪಟ್ಟಿಯಲ್ಲಿ ಹೊಸ ಜಾತಿ ಸೇರ್ಪಡೆ ಬಗ್ಗೆ ತಪ್ಪು ನಿರ್ಧಾರಗಳು ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಹೊಸ ಜಾತಿ ಸೇರಿಸುವಾಗ ಅಧ್ಯಯನಗಳು ಆಗಬೇಕು. ಈ ಸೇರ್ಪಡೆಗೂ ಮುನ್ನ ಸರ್ಕಾರ ಮಾನ್ಯತೆಯನ್ನು ಕೊಡಬೇಕು. ಬಳಿಕ ಮಾತ್ರ ಜಾತಿ ಪಟ್ಟಿಯಲ್ಲಿ ಸೇರಿಸುವುದಕ್ಕೆ ಸಾಧ್ಯವಾಗುತ್ತೆ. ಆದರೆ ಹಿಂದುಳಿದ ವರ್ಗಗಳ ಆಯೋಗ ಏಕಾಏಕಿಯಾಗಿ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಂಡಿರುವುದು ಸರಿಯಲ್ಲ. ಮನವಿಯನ್ನ ಪರಿಗಣಿಸಿ ಎಲ್ಲವನ್ನ ಸೇರಿಸಿರುವಂತ ಆಯೋಗ ಯಾರ್ಯಾರು ಹೆಸರು ಸೇರಿಸಿ ಅಂತ ಮನವಿಯನ್ನ ಮಾಡಿದ್ರು ಅವ್ರು ಹೇಳಿದಂತ ಎಲ್ಲಾ ಜಾತಿಯನ್ನ ಸೇರಿಸಿರುವಂತ ಆಯೋಗ. ಯಾರೆಲ್ಲ ಮನವಿ ಮಾಡಿದ್ರೋ ಅದನ್ನು ಮಾತ್ರ ಸೇರಿಸಲಾಗಿದೆ. ಈ ಸೇರಿಸುವ ಮೊದಲು ಆಯೋಗದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅಲ್ಲಿ ಯಾವುದೇ ರೀತಿ ಚರ್ಚೆಗಳಾಗಲಿಲ್ಲ. ಇನ್ನು ಸುರ್ಜೇವಾಲಾ ಭೇಟಿಯನ್ನ ಮಾಡಿದ್ದಾರೆ ಸಿಎಂ. ಒಂದೇ ಕಾರಿನಲ್ಲಿ ಇಬ್ಬರು ಕೂಡ ನಾಯಕರು ತೆರಳಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸಿರುವಂತದ್ದು ನಾಯಕರ ಭೇಟಿ. ಸುರ್ಜೇವಾಲಾ ಈಗಷ್ಟೇ ಭೇಟಿ ಮಾಡಿದ್ದಾರೆ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ. ಒಂದೇ ಕಾರಿನಲ್ಲಿ ಈ ಇಬ್ಬರು ನಾಯಕರು ಕೂಡ ಭೇಟಿಯನ್ನ ಮಾಡಿ ತೆರಳುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಏಕಾಏಕಿಯಾಗಿ ಸುರ್ಜೇವಾಲರನ್ನ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಡ್ತದೆ. ಇವತ್ತು ಒಂದು ಕಡೆ ಹೈ ವೋಲ್ಟೇಜ್ ಮೀಟಿಂಗ್ ಬೆನ್ನಲ್ಲೇ ಸುರ್ಜೇವಾಲರನ್ನ ಯಾವ ಕಾರಣಕ್ಕಾಗಿ ಇಲ್ಲಿ ಭೇಟಿ ಆದ್ರು, ಸುರ್ಜೇವಾಲರಿಂದ ಏನಾದ್ರೂ ಒಂದು ಸಂದೇಶವನ್ನೇನಾದ್ರೂ ಕೊಡ್ತಾ ಇದ್ದಾರಾ? ಜಾತಿ ಗಣತಿ ಗೊಂದಲದ ವಿಚಾರದ ಬೆನ್ನಲ್ಲೇ ಒಂದ್ ಕಡೆ ಸಿಎಂ ಕಸರತ್ತು ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಸುರ್ಜೇವಾಲಾ ಡಿಸಿಎಂ ಹಾಗೂ ಸಿಎಂ ರನ್ನ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಯಾಕಂದ್ರೆ ಸ್ವಪಕ್ಷದವರೇ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಈ ರೀತಿಯಾಗಿ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತುಂಬಾನೇ ತಪ್ಪು. ಈ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆನೇ ಇಲ್ಲಿ ಚರ್ಚೆಗಳಾಗಬೇಕಾಗಿತ್ತು. ಮಾನ್ಯತೆಯನ್ನು ಪಡ್ಕೊಂಡು ನಂತರದಲ್ಲಿ ಮುಂದುವರಿಬೇಕಾಗಿತ್ತು. ಏಕಾಏಕಿಯಾಗಿ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ತಪ್ಪು ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೀಗ ಸುರ್ಜೇವಾಲರನ್ನ ಸಿಎಂ ಹಾಗೆ ಡಿಸಿಎಂ ಭೇಟಿ ಮಾಡಿದ್ದಾರೆ. ಒಂದೇ ಕಾರ್ನಲ್ಲಿ ತೆರಳಿ ಭೇಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಇಲ್ಲಿ ಒಟ್ಟಿಗೆ ಕುಳಿತು ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸುರ್ಜೇವಾಲರ ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಇಲ್ಲಿ ಸಿಎಂ ತೆಗೆದುಕೊಂಡಂತ ನಿರ್ಧಾರದ ಬಗ್ಗೆ ಸುರ್ಜೇವಾಲಾ ಏನಾದರೂ ಆಕ್ರೋಶ
ವ್ಯಕ್ತಪಡಿಸಿ ಅವ್ರಿಗೇನಾದರೂ ಸಲಹೆ ಸೂಚನೆಗಳನ್ನೇನಾದರೂ ಕೊಡ್ತಾರಾ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಜಾತಿ ಗಣತಿ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಹೈ ವೋಲ್ಟೇಜ್ ಮೀಟಿಂಗ್ ಕಾವೇರಿ ಇರುವ ಬೆನ್ನಲ್ಲೇ ಸುರ್ಜೇವಾಲಾರನ್ನ ಭೇಟಿಯಾಗಿ ನಂತರದಲ್ಲೇನಾದರೂ ಸಿಎಂ ಸಿದ್ದರಾಮಯ್ಯ ತಮ್ಮ ನಿರ್ಧಾರವನ್ನೇನಾದರೂ ಬದಲಿಸ್ತಾರೆ. ಯಾಕಂದ್ರೆ ಈಗಾಗಲೇ ಉಲ್ಟಾ ಹೊಡೆದಿದ್ದಾರೆ ಸಿಎಂ ನಿನ್ನೆ. ಹಾಗಾಗಿ ಸುರ್ಜೇವಾಲಾರ ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಇಲ್ಲಿ ಡಿಸಿಎಂ ಕೂಡ ಅವರ ಜೊತೆನಲ್ಲೇ ಇದ್ದು ಅವರನ್ನ ಮಾತುಕತೆಗಳು ಕೂಡ ನಡೆಸಿದ್ದಾರೆ, ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಯಾವ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ ಅಥವಾ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಸಿಗಬೇಕಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ಎಡವಟ್ಟಾಗಿರುವಂತಹ ಬೆನ್ನಲ್ಲೇ ಟಿವಿನಲ್ಲಿ ಗೊಂದಲದ ಎಕ್ಸ್ಕ್ಲೂಸಿವ್ ಇನ್ಸೈಟ್ ಸುದ್ದಿಗಳ ಬಗ್ಗೆ ಕೂಡ ನಾವು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ಸಚಿವರು ಒಂದಷ್ಟು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಪಟ್ಟಿಯಲ್ಲಿ ಹೊಸ ಜಾತಿ ಸೇರ್ಪಡೆ ಬಗ್ಗೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇ ಮಹಾ ತಪ್ಪು ಅಂತ ಹೇಳಿದ್ರು. ಯಾವುದೇ ಹೊಸ ಜಾತಿಯನ್ನು ಸೇರಿಸಬೇಕಾದ್ರೆ ಅಧ್ಯಯನ ಆಗಬೇಕು, ಸೇರ್ಪಡೆಗೆ ಮುನ್ನೆ ಸರ್ಕಾರ ಮಾನ್ಯತೆಯನ್ನು ಕೊಡಬೇಕು, ಚರ್ಚೆಗಳಾಗಬೇಕು, ನಂತರದಲ್ಲಷ್ಟೇ ಜಾತಿ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿರೋದು ತುಂಬಾನೇ ತಪ್ಪು. ಮನವಿಯನ್ನ ಪರಿಗಣಿಸಬೇಕು, ಎಲ್ಲರೂ ಸೇರಿ ಆಯೋಗದಲ್ಲಿ ತೀರ್ಮಾನಗಳಾಗಬೇಕು, ಯಾರ್ಯಾರ ಹೆಸರು ಸೇರಿಸಿ ಅಂತ ಮನವಿ ಮಾಡ್ತಾರೋ ಅದರ ನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಾಗಿರ್ಬೇಕು ಅಂತ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಇನ್ನಿಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಒಂದು ಕಡೆ ಈಗಾಗಲೇ ಸಿಎಂ ಸಭೆಯನ್ನು ಕರೆದಿದ್ದಾರೆ, ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗ್ತಾ ಇದೆ. ಮತ್ತೊಂದು ಬದಿಯಲ್ಲಿ ಈಗಾಗಲೇ ಸುರ್ಜೇವಾಲಾರನ್ನ ಸಿಎಂ ಹಾಗೆ ಡಿಸಿಎಂ ಭೇಟಿಯನ್ನ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲವನ್ನ ಕಾಡ್ತಾ ಇದೆ. ಅಂದ್ರೆ ಯಾವ ವಿಚಾರದ ಮೇಲೆ ಇವರನ್ನ ಭೇಟಿ ಮಾಡಿರಬಹುದು, ಏನೆಲ್ಲ ಚರ್ಚೆಗಳಾಗಿರ್ಬೋದು, ಸದ್ಯದ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಶಕುಂತಲಾ, ಕೇವಲ ಸಾರ್ವಜನಿಕರಲ್ಲಿ ಮಾತ್ರ ಈ ಜಾತಿ ಗಣತಿಯ ಬಗ್ಗೆ ಗೊಂದಲ ಇರೋದಲ್ಲ, ಸರ್ಕಾರದ ಭಾಗ ಆಗಿರುವಂತಹ ಸಚಿವರಲ್ಲಿಯೂ ಕೂಡ ದೊಡ್ಡ ಮಟ್ಟಿಗಿನ ಗೊಂದಲಗಳಿದ್ದಾವೆ. ಈ ಎಲ್ಲ ಗೊಂದಲಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಜೊತೆ ಸುದೀರ್ಘವಾದಂತಹ ಚರ್ಚೆ ನಿನ್ನೆ ಸಂಜೆಯಿಂದಲೂ ಕೂಡ ನಡೀತಾ ಇದೆ. ನಿನ್ನೆ ತಡರಾತ್ರಿಯ ತನಕವೂ ಕೂಡ ಸಭೆ ನಡೆಸಿದ್ದಂತಹ ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ 10:30ರಿಂದ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಂತಹ ಶಿವರಾಜ್ ತಂಗಡಗಿ ಅವರು, ಸಂತೋಷ್ ಲಾಡ್, ಬೈರತಿ ಸುರೇಶ್, ಎಚ್.ಕೆ. ಪಾಟೀಲ್ ಸೇರಿದಂತೆ ಪ್ರಮುಖ ಸಚಿವರು ಭಾಗಿಯಾಗಿದ್ದಾರೆ. ಮತ್ತೊಂದು ಸುತ್ತಿನ ಮಾಹಿತಿಯನ್ನ ಎಲ್ಲ ಅಧಿಕಾರಿ ವರ್ಗಗಳಿಂದ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಿಂದ ಮುಖ್ಯಮಂತ್ರಿಗಳು ಕೂಡ ಪಡೆದುಕೊಂಡಿದ್ದಾರೆ. ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿರುವಂತಹ ಜಾತಿಗಳನ್ನ ಯಾವ ಮಾನದಂಡದ ಆಧಾರದ ಮೇಲೆ ಪರಿಗಣಿಸಲಾಗಿದೆ ಎನ್ನುವಂಥದ್ದು ಮೊದಲನೇ ಪ್ರಶ್ನೆ. ಮತ್ತು ಈಗ ಇರುವಂಥದ್ದು ಅದನ್ನ ಗೊಂದಲವನ್ನ ಬಗೆಹರಿಸಬಹುದು. ಹೆಚ್ಚುವರಿಯಾಗಿರುವ ಸೇರ್ಪಡೆಯಾಗಿರುವಂತಹ ಜಾತಿಗಳನ್ನ ತಕ್ಷಣಕ್ಕೆ ಕೈಬಿಡಬಹುದು. ಆದರೆ ನಿಗದಿತ ಸಮಯದಲ್ಲಿ ಈ ಸಮೀಕ್ಷೆಯನ್ನ ಪ್ರಾರಂಭ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಮೂಲವಾದಂತಹ ಪ್ರಶ್ನೆ. ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಪ್ರಾರಂಭ ಆಗಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಆಯೋಗ ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಗಳನ್ನ ಮಾಡಬೇಕಾಗುತ್ತೆ. ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿರುವಂತಹ 331 ಜಾತಿಗಳನ್ನ ಕೈಬಿಟ್ಟಿದ್ದೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೋಡ್ಗಳನ್ನು ಕೂಡ ಕೈಬಿಡಬೇಕಾಗುತ್ತೆ. ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇದೀಗ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ. ಸಭೆಯಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯಗಳನ್ನ ಪಡೆದುಕೊಂಡು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವ್ರನ್ನ ಭೇಟಿಯಾಗೋದಕ್ಕೆ ಇದೀಗ ಒಟ್ಟಿಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೆರಳಿ ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸಚಿವರಲ್ಲಿ ಇರುವಂತಹ ಗೊಂದಲವನ್ನ ಬಗೆಹರಿಸುವುದು ಒಂದು ಕಡೆ ಆದ್ರೆ, ಸಮೀಕ್ಷೆಯನ್ನ ನಿಗದಿತ ಸಮಯದಲ್ಲಿ ಪ್ರಾರಂಭ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗಳು ಎದ್ದಿತ್ತು. ಅದಕ್ಕೆ ಇದೀಗ ಸಂತೋಷ್ ಲಾಡ್ ಅವರು ಉತ್ತರ ಕೊಟ್ಟಿದ್ದಾರೆ. ಹೌದು, ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಸೆಪ್ಟೆಂಬರ್ 22ರಿಂದಲೇ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ಹಿಂದುಳಿದ ವರ್ಗದ ಆಯೋಗ ಇದರ ಬಗ್ಗೆ ಮತ್ತಷ್ಟು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಮತ್ತು ಗೊಂದಲಗಳು ಎದ್ದಿರುವಂತಹ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ನಿಜಕ್ಕೂ ಕೂಡ ಪ್ರಾರಂಭ ಆಗುತ್ತಾ ಇಲ್ವಾ ಅನ್ನೋ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳಾಗಲಿ ಅಥವಾ ಸಂಬಂಧಪಟ್ಟಂತಹ ಸಚಿವರಾದಂತಹ ಶಿವರಾಜ್ ತಂಗಡಗಿಯವರು ಮತ್ತೊಂದು ಸುತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ಈಗ ಕನ್ವಿನ್ಸ್ ಆಗಿರಬೇಕಾಗಿರುವಂಥದ್ದು ಸಂಬಂಧಪಟ್ಟಂತಹ ಸಚಿವರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದಕ್ಕೆ ವ್ಯತಿರಿಕ್ತವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಹಿನ್ನೆಲೆಯಲ್ಲಿ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಒಂದಷ್ಟು ನಿರಂತರವಾದಂತಹ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಸಭೆಯಲ್ಲಿ ಏನಾಯ್ತು ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಹೊರಬರಬೇಕಾಗಿದೆ. ಶಕುಂತಲಾ, ಪ್ರಸನ್ನ, ಹಾಗೆ ಹಿಂದುಳಿದ ಆಯೋಗದ ಅಧ್ಯಕ್ಷರು ಮಧುಸೂದನ್ ಕೂಡ ಈ ಸಂದರ್ಭದಲ್ಲಿ ಬೇಸರವನ್ನು ವ್ಯಕ್ತಪಡಿಸಿ ಬೇಕಾದ್ರೆ ಪದತ್ಯಾಗಕ್ಕೂ ಸಿದ್ಧ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೇವೆ. ಏನ್ ಹೇಳಿದ್ದಾರೆ ಆಕ್ಚುಲಿ ಅವರು? ಹೌದು ಶಕುಂತಲಾ, ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ದೊಡ್ಡ ಮಟ್ಟಿಗಿನ ಆತಂಕ, ಆಕ್ರೋಶ, ಬೇಸರ, ಅಸಮಾಧಾನ ಸಚಿವರ ಮಟ್ಟದಿಂದ ವ್ಯಕ್ತವಾಯಿತು. ಅವಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ನೀವು ಪ್ರತ್ಯೇಕವಾದಂತ ಸಭೆಯನ್ನ ಮಾಡಿ ಅಂತ. ಆ ಸಭೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸುಮಾರು 7-8 ಮಂದಿ ಸಚಿವರು ಇರ್ತಾರೆ. ಸಚಿವರ ಸಭೆಯಲ್ಲಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಅವರು ಈ ರೀತಿಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.
ಈ ರೀತಿಯ ಗೊಂದಲಗಳು ತಾರಕಕ್ಕೆ ಏರಿದ್ದೇ ಆದ್ರೆ ನಾನು ಈ ಸ್ಥಾನವನ್ನು ಬಿಟ್ಕೊಡೋದಕ್ಕೂ ಕೂಡ ಸಿದ್ಧನಿದ್ದೇನೆ, ಈ ರೀತಿಯ ಗೊಂದಲಗಳು ನನ್ನಿಂದ ಆಗೋದು ಬೇಡ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದಾಗ DCM DK ಶಿವಕುಮಾರ್ ಅವರು ನೀವು ಆ ಸ್ಥಾನವನ್ನು ಬಿಡೋದಾದ್ರೆ ಬಿಡಿ ಅನ್ನುವಂಥ ರೀತಿಯ ಅರ್ಥದಲ್ಲಿಯೇ ಮಾತನಾಡಿದ್ದಾರೆ. ಅದಾದ ಬಳಿಕ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗಿದೆ. ಗೊಂದಲಗಳನ್ನ ತೆರೆ ಎಳಿಬೇಕು ಮತ್ತು ಗೊಂದಲಗಳನ್ನ ಸರಿಪಡಿಸಿಕೊಂಡು ಸಮೀಕ್ಷೆಯನ್ನು ನಡೆಸಬೇಕು ಅನ್ನೋ ಬಗ್ಗೆ ಸಚಿವರು ಮತ್ತು ಅಧಿಕಾರಿಗಳು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಶಕುಂತಲಾ, ಹಾಗೆ ಪ್ರಸನ್ನ, ನಾವು ಗಮನಿಸ್ತಾ ಇದ್ದಂತೆ ಸಿಎಂ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಎನ್ನುವಂತ ಆಕ್ರೋಶವನ್ನ ಸ್ವಪಕ್ಷದವರೇ ಸ್ವತಃ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ ನಂತರದಲ್ಲಿ ಸಿಎಂ ಉಲ್ಟಾ ಹೊಡೆದಿರೋದು. ಇಲ್ಲಿ ಸುರ್ಜೇವಾಲರ ನೇರ ಭೇಟಿ ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆಯಾ? ಶಕುಂತಲಾ, ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿರುವಂತದ್ದು BLAಗಳ ಸಭೆಯನ್ನ ಮಾಡೋದಕ್ಕೆ ಅಂತ ಹೇಳಿ. BLAಗಳ ನೇಮಕವನ್ನ ಮಾಡಿ ಮತಗಳ್ಳತನದ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಯಾವೆಲ್ಲ ಆರೋಪಗಳನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಆದ್ರೆ ಇಲ್ಲಿ ಸದ್ಯಕ್ಕೆ ಸರ್ಕಾರದ ಮಟ್ಟದಲ್ಲಿಯೇ ಗೊಂದಲಗಳು ಕ್ರಿಯೇಟ್ ಆಗಿರೋದ್ರಿಂದಾಗಿ ಅದನ್ನ ಸುರ್ಜೇವಾಲಾ ಅವರ ಗಮನಕ್ಕೆ ತರಬೇಕಂತ ಅವಶ್ಯಕತೆ ಕೂಡ ಇದೀಗ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇದೆ. ಮತ್ತು ಸಮೀಕ್ಷೆಯನ್ನ ಮುಂದೂಡೋದೇ ಆದ್ರೆ ಅಥವಾ ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಪ್ರಾರಂಭ ಆಗೋದಿಲ್ಲ ಅನ್ನೋದಾದ್ರೆ ಅದನ್ನ ಹೈಕಮಾಂಡ್ ಗಮನಕ್ಕೂ ಕೂಡ ತರಬೇಕಾಗುತ್ತೆ. ಹೈಕಮಾಂಡ್ನ ಪ್ರತಿನಿಧಿಯಾಗಿ ರಾಜ್ಯಕ್ಕೆ ಬಂದಿರುವಂತಹ ಸುರ್ಜೇವಾಲಾ ಅವರು ಬೇರೆ ಬೇರೆ ಪಕ್ಷ ಸಂಘಟನೆಯ ಕಾರಣಕ್ಕೆ ಬಂದಿದ್ರು ಕೂಡ ಅವರ ಮುಂದೆಯೂ ಕೂಡ ಒಂದು ಸುದೀರ್ಘವಾದಂತಹ ಚರ್ಚೆಯ ಅವಶ್ಯಕತೆ ಇದ್ದೇ ಇದೆ. ಯಾಕೆಂದ್ರೆ ಈ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದ್ದೆ ರಾಹುಲ್ ಗಾಂಧಿ ಅವರ ಸೂಚನೆಯ ಮೇಲೆ. ರಾಹುಲ್ ಗಾಂಧಿ ಅವರು ಯಾವಾಗ ಖಡಕ್ ಆಗಿ ನೀವು ರಾಜ್ಯದಲ್ಲಿ ಜಾತಿಗಣತಿಯನ್ನ ಮಾಡಲೇಬೇಕು ಮತ್ತು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯ ಅವಶ್ಯಕತೆ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನ ಯಾವಾಗ ಹೇಳ್ತಾರೋ ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಹೊರಟಿದ್ರು. ಇದೇ ಕಾರಣಕ್ಕೋಸ್ಕರ ಇವತ್ತು ಸುರ್ಜೇವಾಲಾ ಅವರ ಗಮನಕ್ಕೂ ಕೂಡ ತಂದು ಮುಂದಿನ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇನ್ನು ನಮ್ಮಲ್ಲಿ ಯಾವುದೇ ರೀತಿಯ ಅಸಮಾಧಾನ ಗೊಂದಲಗಳಿಲ್ಲ ಅಂತ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಯಾವುದೇ ರೀತಿಯ ಅಸಮಾಧಾನ ಆಗ್ಲಿ ಗೊಂದಲಗಳಾಗ್ಲಿ ಯಾವುದೂ ಕೂಡ ಇಲ್ಲ. ನಿನ್ನೆಯ ಸಭೆಯಲ್ಲಿ ಯಾವ ಗೊಂದಲ ಕೂಡ ಆಗಿಲ್ಲ ಅಂತ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಕಾಂತರಾಜು ವರದಿ ತಿರಸ್ಕಾರ ಮಾಡೋದಕ್ಕಾಗಲ್ಲ ಅಂತ ಮಾತನಾಡಿದ್ದಾರೆ. ಏನಿಲ್ಲ, ಕೆಲವು ಟೈಮ್ ಏನಾಗಿರುತ್ತೆ, ಬಿಕಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನ್ ಮಾಡ್ತಾ ಇತ್ತು ಬಹಳಷ್ಟು ನಮಗೆ ಮಾಹಿತಿ ಇರಲಿಲ್ಲ. ನಿನ್ನೆ ಮಾಹಿತಿ ತಗೊಂಡಿದ್ದೀವಿ ನಾವು. ಸೊ ಮಾಹಿತಿ ತಗೊಂಡ್ಮೇಲೆ ಇಟ್ ಇಸ್ ವೆರಿ ಕ್ಲಿಯರ್ ಬಿಕಾಸ್ ದೇ ಆರ್ ನಾಟ್ ಆಡೆಡ್ ಎನಿಥಿಂಗ್. ಕಾಂತರಾಜ್ ಸಾಹೇಬ್ರು ವರದಿ ಆದಮೇಲೆ ಕಾಂತರಾಜ್ ವರದಿನ ನಾವು ಇಗ್ನೋರ್ ಮಾಡಕ್ ಬರೋದಿಲ್ಲ. ಇಟ್ ಇಸ್ ದೇರ್, ಇಟ್ ಇಸ್ ಬಿನ್ ಆನ್ ಟೇಬಲ್ಡ್. ಸೊ ಇದಾದ್ಮೇಲೆ ಇದನ್ನ ರೆಫರೆನ್ಸ್ ತಗೊಂಡು ಇನ್ನು ಹೆಂಗ್ ಎನ್ಹಾನ್ಸ್ ಮಾಡ್ಬೇಕಂತಕ್ಕಂಥದ್ದು ಈ ಕಮಿಟಿ ಮಾಡ್ತಿದೆ, ನಾಯಕರು ಕಮಿಟಿ ಮಾಡ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ಮಚ್ ಮೋರ್ ಅಡ್ವಾನ್ಸ್ ಇದೆ. ಯಾರು ಅದು ಗುದ್ದಿದ್ರು, ಯಾರೋ ಇದು ಗುದ್ದಿದ್ರು, ಇದು ಅಸಮಾಧಾನ ಆಗಿದೆ ಅಂತಕ್ಕಂಥದ್ದು ಏನೂ ಇಲ್ಲ. ಸೋಷಿಯಲ್, ಎಕನಾಮಿಕಲ್, ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಸರ್ವೆ ಇದು. ನಾವು ಮಾತಾಡ್ತಕ್ಕಂಥ ಜಾತಿ ಗಣಿತ ಅಲ್ಲ, ಗೊಂದಲ ಏನಿಲ್ಲ.